ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಡೈಲಿ ಚಿತ್ರಾನ್ನ ಮಾಡಿದ್ದು ಲೆಮನ್ ರೈಸ್ ಮಾಡಿದೆ ಅಂತ ಹೇಳಿ ತಿನ್ನೋಕ್ಕೆ ಬೇಜಾರಾಗಿರ್ತೈತಲ್ವ, ಅದಕ್ಕೆ ಈ ಥರ ಒಂದು ರೆಸಿಪಿ ಹೇಳ್ಕೊಡ್ತಾ ಇದ್ದೀನಿ. ಕ್ಯಾರೆಟು, ಸೌತೆಕಾಯಿ, ಈರುಳ್ಳಿ, ಮೆಣಸಿನ್ಕಾಯಿ, ಒಣಮೆಣಸಿನ್ಕಾಯಿ, ಆಮೇಲೆ ಕರಿಬೇವು ಹಾಕ್ಕೊಂಡು ಒಂದು ಸ್ವಲ್ಪ ಶೇಂಗಾ, ಉದ್ದಿನಬೇಳೆ, ಕಡಲೆಬೇಳೆ ಹಾಕ್ಕೊಂಡು ಎಲ್ಲ ತೊಗೊಂಡು ಒಂದು ಪ್ಲೇಟಲ್ಲೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಕಡಾಯಿಗೆಯಲ್ಲಿ ಎಣ್ಣೆ ಹಾಕ್ಕೊಂಡು ಇದನ್ನೆಲ್ಲ ಒಗ್ಗರಣೆ ಕೊಡಬೇಕು. ಸಾಸ್ವೆ, ಜೀರಿಗೆ, ಆಮೇಲೆ ನಾನು ಹೇಳಿದ್ನಲ್ವ ಉದ್ದಿನಬೇಳೆ, ಅವನ್ನೆಲ್ಲ ಹಾಕ್ಕೊಂಡು ಒಂದು ಸ್ವಲ್ಪ ರೆಡ್ಡಿಶ್ ಆಗೋವರೆಗೂ ಒಂದು ಸ್ವಲ್ಪ ಫ್ರೈ ಮಾಡ್ಕೋಬೇಕು ಫುಲ್ಲೆಲ್ಲ. ಯಾಕಂದರೆ ಕಾಯಬೇಕು, ಕಡಾಯಿಗೆ ಇಟ್ಟಿರ್ತೀವಲ್ವ, ಅದೊಂದು ಸ್ವಲ್ಪ ಬಿಸಿ ಆಗಬೇಕು. ಬಿಸಿ ಆಗ್ಲಂಗೆ ಹಾಕಿದರೆ ಚೆನ್ನಾಗಿ ಅನಿಸಲ್ಲ. ಹಾಗಾಗಿ ಅದೊಂದು ಸ್ವಲ್ಪ ಬಿಸಿ ಆದಮೇಲೆ ಎಣ್ಣೆ ಹಾಕಿ ಇವನ್ನೆಲ್ಲ, ಎಣ್ಣೆ ಕಾದಿದ್ರೆ ತಾನೇ ಅದು ಬೇಗ ಒಂದು ಸ್ವಲ್ಪ ಎಲ್ಲ ರೆಡ್ಡಿಶ್ ಕವರ್ ಆಗೋದು. ಇಲ್ಲ ಅಂತಂದರೆ ಮತ್ತು ಅದು ಅದೇ ಥರ ಹಸಿ ಹಸಿ ಟೇಸ್ಟ್ ಇರ್ತದೆ. ಹಸಿ ಹಸಿ ಟೇಸ್ಟ್ ಇದ್ದರೆ ಚೆನ್ನಾಗಿ ಅನಿಸಲ್ಲ. ಕ್ರಿಸ್ಪಿಯಾಗಿ ಕುರುಮ್ ಅಂತಿದ್ರೇ ಆ ಚಿತ್ರಾನ್ನಗೆ ಒಂದು ಸ್ವಲ್ಪ ಟೇಸ್ಟ್ ಅನಿಸೋದು. ಹಾಗಾಗಿ ನಾನು ರೆಡ್ಡಿಶ್ ಆಗೋವರೆಗೂ ಒಂದು ಸ್ವಲ್ಪ ಹುರ್ಕೊಂಡೆ. ಅದನ್ನೆಲ್ಲ ಹುರ್ಕೊಂಡಾದ್ಮೇಲೆ ಅದು ಅನಿಸುತ್ತೆ ನೋಡಿ, ರೆಡ್ಡಿಶ್ ಆಯಿತು ಇದು ಅಂತ ಸ್ವಲ್ಪ ಹೇಳಿ ಉದ್ದಿನಬೇಳೆಯಲ್ಲಿ ಗೊತ್ತಾಗ್ಬಿಡುತ್ತೆ ನಮಗೆ. ಆಮೇಲೆ ಈರುಳ್ಳಿನೂ ಇದಾಗೋವರೆಗೂ, ರೆಡ್ ಆಗೋವರೆಗೂ ಬೆಂದಿಸ್ಕೊಂಡಿದ್ದೀನಿ. ಮೆಣಸಿನ್ಕಾಯಿ, ಒಣಮೆಣಸಿನ್ಕಾಯಿ, ಕರಿಬೇವು, ಕೊತ್ತಂಬರಿ, ಆಮೇಲೆ ಫ್ರೈ ಮಾಡಿಕೊಂಡು ನಾನು ತುರಿದು ಇಟ್ಕೊಂಡಿದ್ದೀನಿ ಇದನ್ನೇ, ಕ್ಯಾರೆಟ್ನೇ. ಯಾಕಂದರೆ ನನ್ನ ಮಗಳನ್ನೂ ತಿಂತಿರ್ತಾಳಲ್ವ, ಹಾಗಾಗಿ ತರಕಾರಿ ತಿನ್ನಲ್ಲ ಅನ್ನೋರಿಗೆ ಈ ಥರ ಮಾಡಿಕೊಡಿ. ಅದು ಯಾಕೆ ಎಲ್ಲ ರೈಸೇ ಖಾಲಿ ಮಾಡ್ತಾರೆ, ಅಷ್ಟು ಟೇಸ್ಟ್ ಇರುತ್ತೆ, ನಿಜ ಸೂಪರ್ ಇರುತ್ತೆ. ಅದನ್ನೆಲ್ಲ ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ತಾನೆ ಇರಬೇಕು. ಒಂದು ಸ್ವಲ್ಪ ಫ್ರೈ ಮಾಡಾದಮೇಲೆ ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಟೇಸ್ಟ್ ಇರುತ್ತೆ. ರೈಸನ್ನು ನಾನು ಮಾಡಿಟ್ಬಿಟ್ಟಿದ್ದೆ ಆಲ್ರೆಡಿ. ಈ ಥರ ಆಗುತ್ತೆ ನೋಡಿ, ಅದು ಕಲರ್ ಗೊತ್ತಾಗುತ್ತೆ, ಹಸಿ ಫ್ಲೇವರ್ ಸ್ಮೆಲ್ ಹೋಗಿ ಟೇಸ್ಟ್ ಅನಿಸುತ್ತೆ. ಸ್ವಲ್ಪ ಲೆಮನ್ನು, ನಾನೊಂದು ಸ್ವಲ್ಪ ಬೀಜ ತೆಗಲಿಲ್ಲ, ಅದರಲ್ಲೇ ಬಿತ್ತು, ಹಾಕಿದ್ದೀನಿ. ಆಮೇಲೆ ನೋಡಿ ಈ ಥರ ಟೇಸ್ಟಾಗಿ ಕಲರ್ಫುಲ್ಲಾಗಿ ಚಿತ್ರಾನ್ನ ಎಲ್ಲೋ ಇಷ್ಟ ಆಗೋಕ್ಕಿದ್ರೂ ಇದೊಂಥರ ಎಲ್ಲ ಕಲರ್ಫುಲ್ಲಾಗಿರುತ್ತೆ, ಚೆನ್ನಾಗಿರುತ್ತೆ. ಟ್ರೈ ಮಾಡಿ.